ವಿಜಯನಗರದಲ್ಲಿ ಇರ್ತಕ್ಕಂಥ ಒಂದು ಹಳೆಯ ಕಾಲದ ಊರು. ಇಲ್ಲಿ ಶ್ರೀ ಕೋದಂಡರಾಮ ಟ್ರಸ್ಟ್ ಒಳಗಡೆ ಮಾರಮ್ಮ ಮೈಸೂರಮ್ಮ ಅಂತ ಒಂದು ದೇವಸ್ಥಾನದ ಸ್ಥಳವಾಗಿರ್ತದೆ. ಇಲ್ಲಿ ಹಲವಾರು ವರ್ಷಗಳ ಹಿಂದೆ, ಸುಮಾರು ನನಗನ್ನಿಸುತ್ತೆ ಒಂದು 200 ವರ್ಷಗಳಿಂದ ಈ ಒಂದು ಇಬ್ಬರು ಮಾರಮ್ಮ ಮೈಸೂರಮ್ಮ ನೆಲೆಸಿರ್ತಾರೆ. ಹಲವಾರು ಭಕ್ತಾದಿಗಳು ಮೊದಲು ನಮ್ಮ ವಸಲಿಯಲ್ಲಿ ಇರ್ತಕ್ಕಂಥ ಕೆಲವೇ ಭಕ್ತಾದಿಗಳಿಂದ ಈ ದೇವಸ್ಥಾನದ ಒಂದು ಪರಿಚಯ ಆಗಿತ್ತು. ಕಾಲ ಕಳೆದ ಹಾಗೆ ಭಾಳಷ್ಟು ಜನ, ಎಲ್ಲ ವರ್ಗದ ಜನರು, ಎಲ್ಲ ವರ್ಗದ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ಭಾಳಷ್ಟು ಅನುಕೂಲವನ್ನು ಪಡೆದಿದ್ದಾರೆ. ಅವರ ಬೇಡಿಕೆಗಳನ್ನ ಮುಂದೆ ಇಟ್ಟಾಗ ಆ ಅಮ್ಮ ಶಿಶು ಇರ್ಬೋದು, ಅವರ ಕಷ್ಟ ಸುಖಗಳಿಗೆ ಹಣಕಾಸಿನ ವ್ಯವಸ್ಥೆ, ಅವರ ವ್ಯವಸ್ಥೆಗಳನ್ನ ಎಲ್ಲ ನಮ್ಮ ಕಲ್ಯಾಣ, ಇಂಥವೆಲ್ಲ ಭಾಳಷ್ಟು ಬೇಡಿಕೆಗಳನ್ನ ಆ ಅಮ್ಮನ ಮುಂದೆ ಇಟ್ಟಾಗ ಆ ಅಮ್ಮ ಹಲವಾರು ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ. ಆದ್ದರಿಂದ ಭಕ್ತಾದಿಗಳು ಭಾಳಷ್ಟು ದಿನೇ ಕಳೆದ ಹಾಗೆ ಭಾಳಷ್ಟು ಭಕ್ತಾದಿಗಳು ಬಂದು ಅಮ್ಮನ ದರ್ಶನ ಮಾಡ್ತಾರೆ. ನನ್ನ ತಿಳಿದ ಇಲ್ಲಿ ನಮ್ಮ ಹೊಸಹಳ್ಳಿಯಲ್ಲಿ ಮುನ್ಸಾವಪ್ಪರು ಇರ್ಬೋದು, ಬಯ್ಯಣ್ಣವ್ರು ಇರ್ಬೋದು, ಕೃಷ್ಣಪ್ಪರು ಇರ್ಬೋದು, ಮಹೇಶ್ವರಪ್ಪ ಇರ್ಬೋದು, ಹಾಗೆ ಹಲವಾರು ಗಣ್ಯ ವ್ಯಕ್ತಿಗಳು, ಈ ಊರಿನ ಮುಖಂಡರು, ಈ ಒಂದು ಹಿರಿಯರು ಮತ್ತು ಮುಖಂಡರು ಈ ದೇವಸ್ಥಾನವನ್ನು ಕಟ್ಟಿ ಈ ಒಂದು ಮಟ್ಟಿಗೆ ಬರಬೇಕಾದ್ರೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾರಮ್ಮ ಮೈಸೂರಮ್ಮ ಈ ಇತಿಹಾಸವನ್ನು ನಾವು ಹೇಳಬೇಕು ಅಂತಂದರೆ ಭಾಳಷ್ಟು ಇತಿಹಾಸ ಇದೆ. ಮೈಸೂರಮ್ಮನವರು ನಮ್ಮ ಮಕ್ಕಳ ಕೂಟದಿಂದ ಆಚೆ ಎಲ್ಲೋ ಒಂದು ಕಡೆ ಒಂದು ದೇವಸ್ಥಾನದಲ್ಲಿ ಈಗ ಇರ್ತಕ್ಕಂಥ ನಮ್ಮ ಹಿರಿಯರು ಹೇಳ್ತಕ್ಕಂಥದ್ದು. ಆಯಮ್ಮ ದೇವಸ್ಥಾನವನ್ನು ಹೊಡೆದಾಕಿದಾಗ ಆಯಮ್ಮ ನಾನು ಎಲ್ಲಿ ನೆಲೆಸಬೇಕು ಅಂತ ಯೋಚನೆ ಮಾಡಿದಾಗ ಈ ಹೊಸಳ್ಳಿಯಲ್ಲಿ ಒಳ್ಳೆಯ ಸ್ಥಾನ ಇದೆ, ನನ್ನ ತಂಗಿ ಇದ್ದಾಳೆ ಮಾರಮ್ಮ, ನಾನು ಅಲ್ಲೇ ಹೋಗಿ ನೆಲೆಸ್ತೀನಿ ಅಂತ ಹೇಳಿ ಇಲ್ಲಿ ಬಂದಾಗ ನಮ್ಮ ಮಾರಮ್ಮ ಅವ್ರನ್ನ ಮೈಸೂರಮ್ಮ ಅವರು ಕೇಳಿದಾಗ ನಾನು ಇಲ್ಲೇ ನೆಲೆಸ್ತೀನಿ, ನನಗೆ ಜಾಗ ಕೊಡು ಅಂತಂದಾಗ ಆಕೆ ಇಲ್ಲ, ನಾನು ಮೊದಲಿಂದ ಪೂರೈಸಿದಾಗ ನಾನು ಇಲ್ಲೇ ನೆಲೆಸಿದ್ದೀನಿ, ನಾನು ಕೊಡೋದಿಲ್ಲ ಅಂತೇಳಿ ವಾದ ವಿವಾದಗಳು ಹೇಳ್ತೇನೆ. ತದನಂತರ ಮಾರಮ್ಮನವರು ಕೋಪಗೊಂಡು, ಮೈಸೂರಮ್ಮ ಅವರು ಕೋಪಗೊಂಡು, ನೀನು ನಾನು ಇಲ್ಲಿ ಸ್ಥಳ ಕೊಡ್ತಾ ಹೋದರೆ ನಾನು ಈ ಊರಿನಲ್ಲಿ ಭಕ್ತಾದಿಗಳಾಗಲಿ ನಾಗರಿಕರಾಗಲಿ ಎಲ್ಲರಿಗೂ ನಾನು ಪ್ಲೇಗು ಮತ್ತು ಕಾಲವನ್ನು ತಂದು ಹಲವಾರು ಕಾಯಿಲೆಗಳನ್ನ ನಾನು ತಂದು ಕೊಡ್ತೀನಿ ಅಂದಾಗ ಶರಣಾಗಿ ಮಾರಮ್ಮನವರು ಒಂದು ಹಿಂದೆಗಡೆ ಒಂದು ಬೇವಿನ ಮರ ಇತ್ತು, ಅಲ್ಲಿ ಇಬ್ಬರೂ ಕಿತ್ತಾಡಿ ಅವರೊಬ್ಬರು ಕುಂಕುಮ ಬಳೆ ಎಲ್ಲವೂ ಒಂದು ಕೆಳಗಡೆ ಬಿದ್ದಾಗ ಹಿರಿಯರಾದಂಥ ನಮ್ಮ ಊರಿನ ಹಿರಿಯರು ಬೆಳಗಿನ ಜಾವ ಒಂದು ಅಲ್ಲಿ ನೋಡಿದಾಗ ಕಿವಿಯಲ್ಲಿ ಆ ಒಂದು ಮಾಹಿತಿಯನ್ನು ಕೇಳಿ ಆವಾಗ ಮಾರಮ್ಮನವರು ಮೈಸೂರಮ್ಮ ನಾನು ಇಲ್ಲೇ ಕೊಡ್ತೀನಿ, ನಾನು ನನ್ನ ಸ್ಥಳ ಅಲ್ಲಿ ಮೊದಲು ಹಳೆಯ ಒಂದು ಊರಿತ್ತು ನಮಗೆ, ಯಾವುದೋ 200 ವರ್ಷಗಳ ಹಿಂದೆ. ಇದು ಹೊಸದಾಗಿ ಇಲ್ಲಿ ಬಂದಿರತಕ್ಕಂಥದಕ್ಕೆ ಹೊಸಹಳ್ಳಿ ಅಂತೇಳಿ ಇಲ್ಲಿ ಮೈಸೂರಮ್ಮ ನೆಲೆಸ್ತಾರೆ, ಅಲ್ಲಿ ಮಾರಮ್ಮ ನೆಲೆಸ್ತಾರೆ. ಹೀಗೆ ಹಲವಾರು ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಇದೊಂದು ನಮಗೆ ವಿಷಯಗಳನ್ನ ತಿಳ್ಕೊಂಡು ನಾವು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾಯಿದ್ದೀವಿ. ಎಲ್ಲ ಭಕ್ತಾದಿಗಳು ಮಾರಮ್ಮ ಮೈಸೂರಮ್ಮ ಅನ್ನೋ ಒಂದು ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ. ಇದೊಂದು ಶ್ರೀ ಕೋದಂಡರಾಮ ಟ್ರಸ್ಟ್ ಅಂತ ಮಾಡಿಕೊಂಡು ಇಲ್ಲಿ ಹಲವಾರು ಭಕ್ತಾದಿಗಳು ಸುತ್ತಮುತ್ತಲು ಮಾರನಹಳ್ಳಿ, ಲಾಸಹಳ್ಳಿ, ತಿಮ್ಮನಹಳ್ಳಿ, ಅತ್ತಿಕೊಪ್ಪೆ, ಹೀಗೆ ಹಲವಾರು ಊರುಗಳಿಂದ ರಾಜಾಜಿನಗರ ಈ ಕಡೆ ಎಲ್ಲನೂ ಬಂದು ಅಮ್ಮನ ದರ್ಶನ ಮಾಡಿ ಅವರ ಬೇಡಿಕೆಗಳನ್ನ ಇಟ್ಕೊಂಡು ಫಲವನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ಒಂದು ನಮ್ಮ ಈ ಒಂದು ಕೋದಂಡರಾಮ ಟ್ರಸ್ಟಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು HC ಗೋಪಾಲ್ ಅಂತ. ಇವರು ಕೋಶಾಧಿಕಾರಿಗಳು. ಈಗ ನಾವೆಲ್ಲ ನಮ್ಮ ಊರಿನ ಸ್ನೇಹಿತರುಗಳು. ಇವರೆಲ್ಲ ಭಾಳಷ್ಟು ಶ್ರಮಪಟ್ಟು ಈ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಕೋದಂಡರಾಮ ಟ್ರಸ್ಟ್ನಿಂದ ಭಕ್ತಾದಿಗಳಿಗೂ ಮತ್ತು ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳಿಗೂ, ನಮ್ಮ ಧರ್ಮದರ್ಶಿಗಳಿಗೂ, ಅಧ್ಯಕ್ಷರುಗಳಿಗೂ, ಕಾರ್ಯದರ್ಶಿಗಳಿಗೂ ಎಲ್ಲರಿಗೂ ನಾನು ಈ ನಿಮ್ಮ ಮೂಲಕ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.